ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಕೇಂದ್ರ ಸರ್ಕಾರದ ಮೋದಿಜಿ ಕಡೆಯಿಂದ ಇವಾಗ ಪುರುಷರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣವನ್ನು ನೀವು ಪಡೆದುಕೋಬಹುದು. ಸೊ ಹಾಗಿದ್ರೆ ಈ ಒಂದು ಹೊಸ ಯೋಜನೆಯ ಹೆಸರೇನು, ಎಲ್ಲಿ ಅರ್ಜಿ ಸಲ್ಲಿಸೋದು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಜೊತೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಮಹಿಳೆಯರು ಹಾಗೆಯೇ ಪುರುಷರು ಇಬ್ಬರೂ ಕೂಡ ಸಲ್ಲಿಸ್ಬೋದು. ಅದರಲ್ಲಿ ಕ್ಯಾಟಗರಿಗಳು ಯಾವುದಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ಮೋದಿಜಿ ಕಡೆಯಿಂದ ಇವಾಗ ಪುರುಷರಿಗೆ ಜೊತೆಗೆ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು 3,000 ಹಣವನ್ನು ಪಡೆದುಕೊಳ್ಳುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಆ ಒಂದು ಯೋಜನೆ ಯಾವುದು, ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು, ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಇವಾಗ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಾನು ಯಾವ ಒಂದು ಯೋಜನೆ ಅಂತ ಹೇಳೋದಕ್ಕಿಂತ ಮುಂಚೆ ಈ ಒಂದು ಯೋಜನೆಗೆ ನೀವು ಪ್ರತಿ ತಿಂಗಳು ಕೂಡ ಅಂತ ಅಂದರೆ ವಯಸ್ಸು ಎಷ್ಟಿರಬೇಕು ಅಂತ ಅಂದರೆ 18 ವರ್ಷ ಮೇಲ್ಪಟ್ಟವರಾಗಿರಬೇಕು, 40 ವರ್ಷದ ಒಳಗಿನವರಾಗಿರಬೇಕು. ಸೊ ಈ ರೀತಿ ಇಷ್ಟು ಏಜ್ ಡಿಫ್ರೆನ್ಸಲ್ಲಿ ಇರೋವಂಥವ್ರು ಮಾತ್ರ ಈ ಒಂದು ಏನು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋವಂಥದ್ದು. ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ನಿಮ್ಮ ಹತ್ತಿರದ CSC ಕೇಂದ್ರಗಳು ಏನಿರುತ್ತೆ, ಸೊ CSC ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು, ಅಥವಾ ನಿಮ್ಮ ಆನ್ಲೈನ್ ಸೇವಾ ಕೇಂದ್ರಗಳು ಏನಿರುತ್ತೆ ಸೊ ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ಅಲ್ಲಿ ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಮೊದಲನೇದಾಗಿ ಇಲ್ಲಿ ಬೀದಿ ವ್ಯಾಪಾರಿಗಳಾಗಿರ್ಬೋದು, ಕಟ್ಟಡ ಕಾರ್ಮಿಕರು, ಮನೆ ಕೆಲಸಗಾರರು, ಕೃಷಿ ಕಾರ್ಮಿಕರು, ಸೊ ಈ ರೀತಿಯಾದಂತಹ ಒಂದು ವ್ಯಾಪಾರಸ್ಥರು ಏನಿರ್ತಾರೆ ಸೊ ಅವರು ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಮತ್ತು ರಿಕ್ಷಾ ಎಳೆಯೋರು ಆಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇಲ್ಲಿ 18ರಿಂದ 40 ವರ್ಷದೊಳಗಿರಬೇಕಂತೆ. ಸೊ ಸಾರಿ, ನಾನು 60 ವರ್ಷ ಅಂತ ತಿಳಿಸ್ಕೊಟ್ಟೆ ನಿಮಗೆ. ಇಲ್ಲಿ ಕಟ್ಟಡ ಕಾರ್ಮಿಕರು, ಮನೆ ಕೆಲಸದವರು, ಸೊ ಎಲ್ಲದೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಕೂಡ ಇಲ್ಲಿ ನಿಮಗೆ ಫೋಟೋನ ಹಾಕಿದ್ದೀನಿ ನೋಡಿ. ಇಲ್ಲಿ ಏನಂತ ಅಂದರೆ ನೀವು 18 ವರ್ಷದೊಳಗೆ ಏನು 18 ವರ್ಷ ಆದಮೇಲೆ ನೀವು ಅಮೌಂಟನ್ನು ಪೇ ಮಾಡ್ತೀರಾ. 18 ವರ್ಷ ನೀವು ಅಪ್ಲೈ ಮಾಡಿದಾಗ ಅವತ್ತಿನ ದಿನ 50 ರೂಪಾಯಿ ಇದ್ದರೆ ಸೊ ನೀವು 50 ರೂಪಾಯಿ ಕಟ್ಟಿದ್ರೆ ಮತ್ತು ನಮ್ಮ ಕೇಂದ್ರ ಸರ್ಕಾರದವರು ಕೂಡ ಅದಕ್ಕೆ ಇನ್ನೂ 50 ರೂಪಾಯಿನ ಆ್ಯಡ್ ಮಾಡಿಬಿಟ್ಟು ಟೋಟಲ್ ಆಗಿ ನಿಮ್ಮ ಖಾತೆಗೆ 100 ರೂಪಾಯಿಯನ್ನು ಜಮಾ ಮಾಡ್ತಾರೆ. ಸೊ ಅಲ್ಲಿ ಲಿಸ್ಟನ್ನು ಕೊಟ್ಟಿದ್ದೀನಿ ನೋಡಿ, 18 ವರ್ಷಕ್ಕೆ ಎಷ್ಟು ಕಟ್ಟಬೇಕು, ನೀವು ಏಜ್ ಪ್ರಕಾರ ಎಷ್ಟೆಷ್ಟು ಕಟ್ಕೊಂಡು ಹೋಗಬೇಕು ಅಂತ. ಇಲ್ಲಿ ಮೇಯ್ನ್ ಏನಂತ ಅಂದರೆ 60 ವರ್ಷ ಆದಮೇಲೆ ನೀವೇನಾದರೂ ಡೆತ್ ಆದ್ರಿ ಅಂತ ಅಂದರೆ ನಿಮಗೆ ಏನು 3,000 ಬರ್ತಾ ಇರುತ್ತೆ. ದೆನ್ ನೆಕ್ಸ್ಟು ನೀವು ಡೆತ್ ಆದಮೇಲೆ ನಿಮ್ಮ ಹೆಂಡತಿಗಾಗಿರ್ಬೋದು ಅಥವಾ ಗಂಡನಿಗಾಗಿರ್ಬೋದು ಅದರಲ್ಲಿ 50% ಅಂತ ಅಂದರೆ 3,000ರಲ್ಲಿ 1,500 ರೂಪಾಯಿ ದೆನ್ ನೆಕ್ಸ್ಟು ಅವರಿಗೆ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮೋದಿಜಿ ಅವರ ಈ ಒಂದು ಯೋಜನೆಯ ಫೆಸಿಲಿಟಿಯನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ. 18 ವರ್ಷದಿಂದ 40 ವರ್ಷದ ಒಳಗೆ ಇರುವಂತಹ ಯಾರು ಬೇಕಿದ್ರು, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರತಿ ತಿಂಗಳು ಕೂಡ ನಿಮಗೆ ಆಟೋ ಡೆಬಿಟ್ ಮೂಲಕ ಅದು ಹಣ ಇದ್ದರೆ ಸಾಕು, ಅವರೇ ಕಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದು ಜಮಾ ಆಗ್ತಾ ಇರುತ್ತೆ. ಈ ಒಂದು ಯೋಜನೆಯ ಹೆಸರು ಬಂದುಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ. ಸೊ ಇದ್ರ ಒಂದು ಫೆಸಿಲಿಟಿನ ಎಲ್ಲರೂ ಕೂಡ ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.